ನಮಸ್ಕಾರ ಸ್ನೇಹಿತರೆ. ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರು ಅಂದ್ರೆ ಅದು ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅಂದ್ರೆ ತಪ್ಪಾಗೋದಿಲ್ಲ. ಇಡೀ ದೇಶವೇ ತಮಿಳುನಾಡಿನತ್ತ ತಿರುಗಿ ನೋಡುವಂತ ಒಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಅಣ್ಣಾಮಲೈ ಇದೀಗ ತಮಿಳುನಾಡಿನ ಎರಡು ದ್ರಾವಿಡ ಪಕ್ಷಗಳಿಗೆ ದೊಡ್ಡ ಒಂದು ಕಂಪನವನ್ನ ಉಂಟು ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ರಾಷ್ಟ್ರೀಯ ಪಕ್ಷಗಳ ಪಾಲಿಗೆ ಮರುಭೂಮಿ ಅಂತಿದ್ದ ತಮಿಳುನಾಡಿನಲ್ಲಿ ಇದೀಗ ಸಂಪೂರ್ಣವಾಗಿ ಕೇಸರಿಮಯ ಮಾಡುವತ್ತ ಅಣ್ಣಾಮಲೈ ದಾಪುಗಾಲಿಟ್ಟಿದ್ದಾರೆ. ಈಗಾಗಲೇ ಇಡೀ ತಮಿಳುನಾಡಿನ 239 ವಿಧಾನಸಭಾ ಕ್ಷೇತ್ರಗಳಾದ್ಯಂತ ತನ್ನ ಪಾದಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥ ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ IPS ಅಧಿಕಾರಿಯಾಗಿರ್ತಕ್ಕಂಥ ಅಣ್ಣಾಮಲೈ ತಮಿಳುನಾಡಿನ ಜನರನ್ನ ಬಿಜೆಪಿ ಎಡೆಗೆ ಒಗ್ಗೂಡಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ. ಆಡಳಿತ ಪಕ್ಷದ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿದ್ದಾಯ್ತು. ವಿಪಕ್ಷ ನಾಯಕರನ್ನ ಅನೇಕ ಜನರನ್ನ ಇದೀಗ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಂಡಿದ್ದಾಯ್ತು. ಹಾಗೇನೆ ಅನೇಕ ಬ್ರಹ್ಮಾಸ್ತ್ರಗಳೊಂದಿಗೆ ಬಿಜೆಪಿಯನ್ನ ಸಂಘಟನೆ ಮಾಡ್ತಿರ್ತಕ್ಕಂಥ ಅಣ್ಣಾಮಲೈ ಇದೀಗ ತಮಿಳುನಾಡಿನಲ್ಲಿ ಬಿಜೆಪಿಯ ಪರವಾದ ಸುನಾಮಿಯನ್ನ ಎಬ್ಬರಿಸಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಎನ್ ಮಣ್ ಎನ್ ಮಕ್ಕಳೆಂಬ ಪಾದಯಾತ್ರೆಯ ಮೂಲಕ ತಮಿಳುನಾಡಿನ 1700 ಕಿಲೋಮೀಟರ್ಗಳನ್ನ ಪಾದಯಾತ್ರೆ ಕೈಗೊಂಡಿರ್ತಕ್ಕಂಥ ಅಣ್ಣಾಮಲೈ ಇವತ್ತು ಆ ಪಾದಯಾತ್ರೆಯ ಅಂತಿಮ ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ. ತಮಿಳುನಾಡಿನ ಇತಿಹಾಸದಲ್ಲಿಯೇ ಬಿಜೆಪಿ ಪರವಾಗಿ 10 ಲಕ್ಷ ಜನರನ್ನ ಸೇರಿಸ್ತಕ್ಕಂಥ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥ ಅಣ್ಣಾಮಲೈ ಇವತ್ತು ಆ ಒಂದು 10 ಲಕ್ಷ ಜನರಿಗೆ 5 ಲಕ್ಷ ಆಸನ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ತಮಿಳುನಾಡಿನ ರಾಜಕೀಯದಲ್ಲೇ ಬಹುದೊಡ್ಡ ಒಂದು ಸಮಾವೇಶ ಅಂತಕ್ಕಂಥ ಹೆಸರನ್ನ ಪಡಿತಾ ಇದೆ. ಅಣ್ಣಾಮಲೈ ಅವರ ಸುನಾಮಿಗೆ ಕೊಚ್ಚಿ ಹೋಗಿರ್ತಕ್ಕಂಥ ಎರಡು ದ್ರಾವಿಡ ಪಕ್ಷಗಳಲ್ಲಿ ಪ್ರಮುಖವಾದ AIADMK ಹಾಗೂ DMK ಪಕ್ಷಗಳ ಅನೇಕ ಮಾಜಿ ಸಚಿವರು ಮಾಜಿ ಶಾಸಕರು ಈಗಾಗಲೇ ಬಿಜೆಪಿಯನ್ನ ಸೇರ್ಪಡೆಯಾಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಆದ್ರೆ ಇದೀಗ ಮುಂದುವರೆದಿರ್ತಕ್ಕಂಥ ಅಣ್ಣಾಮಲೈ ಅವರು ಇನ್ನ 40 ದಿನಗಳಲ್ಲಿ ತಮಿಳುನಾಡಿನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಯೊಂದು ನಡೆಯಲಿದೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಅತ್ಯಂತ ಕುತೂಹಲವನ್ನ ಹುಟ್ಟಿ ಹಾಕಿದ್ದಾರೆ. ತನ್ನ ಪಾದಯಾತ್ರೆಯ ಉದ್ದಕ್ಕೂ ಆಡಳಿತ ಪಕ್ಷ DMKಯ ವೈಫಲ್ಯ, ಭ್ರಷ್ಟಾಚಾರ, ಹಗರಣಗಳನ್ನ ಬಯಲಿಗೆಳೆಯುತ್ತಾ ಅದೇ ರೀತಿ ಮೋದಿಜಿ ಅವರ ಸಾಧನೆಗಳ ಒಂದು ಪರಿಚಯವನ್ನ ತಮಿಳುನಾಡಿನ ಜನರಿಗೆ ಮಾಡಿಸ್ತಾ ಇಡೀ ತಮಿಳುನಾಡಿನ 239 ವಿಧಾನಸಭಾ ಕ್ಷೇತ್ರಗಳನ್ನ ಇದೀಗ ಈ ಪಾದಯಾತ್ರೆ ಸಂಪೂರ್ಣಗೊಳಿಸಿದೆ. ಈ ಪಾದಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಸ್ವತಃ ನರೇಂದ್ರ ಮೋದಿ ಅವರು ಇವತ್ತು ಭಾಗವಹಿಸುತ್ತಿದ್ದು 10 ಲಕ್ಷ ಜನರು ಸೇರಿಸೋದ್ರ ಮೂಲಕ ತಮಿಳುನಾಡಿನಲ್ಲಿ ಬಹುದೊಡ್ಡ ಬಿಜೆಪಿ ಪರವಾದ ಅಲೆಯನ್ನ ಸೃಷ್ಟಿ ಮಾಡೋದಿಕ್ಕೆ ಇದೀಗ ಅಣ್ಣಾಮಲೈ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಅಂದ್ರೆ ಅಲ್ಲಿ ಏನಿದ್ರು DMK ಆಡಳಿತ ಮಾಡಬೇಕು, ಇಲ್ಲಾಂದ್ರೆ AIADMK ಆಡಳಿತ ಮಾಡಬೇಕು. ಈ ಎರಡೂ ಪಕ್ಷಗಳ ವಿರುದ್ಧ ಪಕ್ಷವನ್ನ ಕಟ್ಟಿ ತಾನು ಸಕ್ಸಸ್ ಆಗಬೇಕು ಅನ್ನೋ ಉದ್ದೇಶದಿಂದ ತಮಿಳುನಾಡಿನಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಂತಹ ಕಮಲ್ ಹಾಸನ್ ಕೂಡ ಈ ಒಂದು ಪಕ್ಷಗಳ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ವಿಫಲವಾದರು. ಅಷ್ಟೇ ಅಲ್ಲ, ಅತ್ಯಂತ ದೊಡ್ಡ ಸ್ಟಾರ್ ನಟನಾಗಿರ್ತಕ್ಕಂಥ ರಜನಿಕಾಂತ್ ಕೂಡ ಏನಾದ್ರು ತಮಿಳುನಾಡಿನಲ್ಲಿ ಹೋಗಿ ಹಿಂದುತ್ವದ ಪರವಾಗಿ ಮಾತಾಡಿದ್ರೆ ತನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ರಜನಿಕಾಂತ್ ಅವರನ್ನೇ ತಮಿಳುನಾಡಿನ ಜನರು ವಿರೋಧ ಮಾಡಿದ್ದನ್ನ ನಾವೆಲ್ಲ ಗಮನಿಸಿದ್ವಿ. ಆದ್ರೆ ಇಂಥ ಒಂದು ರಾಜ್ಯದಲ್ಲಿಯೇ ಇದೀಗ ಹಿಂದುತ್ವವನ್ನ ಎತ್ತಿ ಕಟ್ಟಿ ಆ ಮೂಲಕ ಜನರನ್ನ ಒಗ್ಗೂಡಿಸುವಲ್ಲಿ ಬಹುತೇಕ ಅಣ್ಣಾಮಲೈ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಅನೇಕ ನಾಯಕರನ್ನ ಮಾಜಿ ಶಾಸಕರನ್ನ ಈಗಾಗಲೇ ಬಿಜೆಪಿ ಸೆಳೆದಿರ್ತಕ್ಕಂಥ ಅಣ್ಣಾಮಲೈ ಒಂದ್ ಹೆಜ್ಜೆ ಮುಂದೋಗಿ ಈಗ ತಮಿಳುನಾಡಿನಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳನ್ನ NDA ಯೊಂದಿಗೆ ಸೇರ್ಪಡೆ ಮಾಡೋದ್ರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಅತ್ಯಂತ ಹೆಚ್ಚು ಪ್ರಭಾವವನ್ನು ಹೊಂದಿರತಕ್ಕಂಥ ತಮಿಳು ಮಹಿಳಾ ಕಾಂಗ್ರೆಸ್ನ ಈಗ NDA ಜೊತೆಗೆ ಕೈ ಜೋಡಿಸೋದಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಅಂದ್ರೆ ತಪ್ಪಾಗೋದಿಲ್ಲ. 2021ರ ಚುನಾವಣೆಯಲ್ಲಿ ಈ TMC NDA ಜೊತೆಗಿದ್ದನ್ನ ನಾವೆಲ್ಲ ಗಮನಿಸಿದೀವಿ. ಇದರ ಅಧ್ಯಕ್ಷ GK ವಾಸನ್ ಈಗಾಗಲೇ ದೇಶದ ಮುಂದಿನ ಪ್ರಧಾನಿಯಾಗಿ ಮೋದಿ ಅವರನ್ನ ನಾವು ನೋಡೋದಿಕ್ ಬಯಸ್ತೀವಿ, ಆ ಉದ್ದೇಶಕ್ಕೆ ನಾವು NDAಗೆ ಬೆಂಬಲವನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ
ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳಾಗಿರ್ತಕ್ಕಂಥ ಐಜೆಕೆ ಹಾಗೂ ಎನ್ಜೆಪಿ ಪಕ್ಷಗಳು ಕೂಡ ಎನ್ಡಿಎ ಎಡೆಗೆ ಇದೀಗ ದಾಪುಗಾಲ ಆಗ್ತಾ ಇದಾವೆ ಅಂತಕ್ಕಂಥ ಮಾಹಿತಿಗಳು ತಮಿಳುನಾಡಿನ ಮೂಲಗಳಿಂದ ಬರ್ತಾ ಇದಾವೆ. ಹಾಗೇನೆ ಮತ್ತೊಬ್ಬ ಪ್ರಬಲ ನಾಯಕ ಈ ಬಾರಿ ಎನ್ಡಿಎಗೆ ಬೆಂಬಲ ಕೊಡ್ತಾನೆ ಅಂತಕ್ಕಂಥ ಮಾತುಗಳೇನು ಕೇಳಿ ಬರ್ತಿದ್ವು. ಆ ಒಬ್ಬ ಪ್ರಬಲ ನಾಯಕನೇ ಪನ್ನೀರ ಸೆಲ್ವಂ. ಈ ಪನ್ನೀರ ಸೆಲ್ವಂ ಏನು ಎಐಎಡಿಎಂಕೆ ಇಂದ ಉಚ್ಚಾಟಿಸಲ್ಪಟ್ಟಿದ್ರು, ಆ ಪನ್ನೀರ ಸೆಲ್ವಂ ಅವರ ಜೊತೆಗೆ ಮತ್ತೊಬ್ಬ ನಾಯಕನಾಗಿರ್ತಕ್ಕಂಥ ಟಿಟಿಡಿ ದಿನಕರ್ ಕೂಡ ಎನ್ಡಿಎಗೆ ಮುಂದಿನ ದಿನಗಳಲ್ಲಿ ಬೆಂಬಲವನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಈಗಾಗಲೇ ಆಡಿದ್ದಾರೆ. ಈ ಎಐಎಡಿಎಂಕೆಯ ಪಳನಿಸ್ವಾಮಿ ಹಾಗೂ ಪನ್ನೀರ ಸೆಲ್ವಂ ಅವರ ನಡುವಿನ ಒಂದು ಜಟಾಪಟಿಯಲ್ಲಿ ಪನ್ನೀರ ಸೆಲ್ವಂ ಹಾಗೂ ಟಿಟಿಡಿ ದಿನಕರ್ ಅವರನ್ನ ಎಐಎಡಿಎಂಕೆ ಈ ಹಿಂದೆ ಪಕ್ಷದಿಂದ ಉಚ್ಚಾಟಿಸಿದ್ದನ್ನ ನಾವೆಲ್ಲ ಗಮನಿಸಿದೀವಿ. ಇದೀಗ ಪನ್ನೀರ ಸೆಲ್ವಂ ಹಾಗೂ ಟಿಟಿಡಿ ದಿನಕರ್ ಎನ್ಡಿಎ ಕಡೆಗೆ ದಾಪುಗಾಲ ಇಡೋದ್ರ ಮೂಲಕ ತಮಿಳುನಾಡಿನಲ್ಲಿ ಬಹುದೊಡ್ಡ ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನ ಕೇವಲ 40 ದಿನಗಳ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ಪಕ್ಷಾಂತರಕ್ಕಿಂತ ಬಹುದೊಡ್ಡ ಹೊಡೆತ ಒಂದು ದ್ರಾವಿಡ ಪಕ್ಷಗಳಿಗೆ ಬೀಳುತ್ತೆ ಅಂತಕ್ಕಂಥ ಘೋಷಣೆಯನ್ನ ಮಾಡೋದ್ರ ಮೂಲಕ ಅಣ್ಣಾಮಲೈ ಅವರು ಬಹುದೊಡ್ಡ ರಾಜಕೀಯ ಸಂಚಲನವನ್ನ ತಮಿಳುನಾಡಿನಾದ್ಯಂತ ಸೃಷ್ಟಿ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನ ಗೆಲ್ಲೋದಕ್ಕೂ ಕೂಡ ವಿಫಲವಾಗುತ್ತೆ ಅಂತಕ್ಕಂಥ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳ ವರದಿಯ ಆಚೆಗೂ ಕೂಡ ಇದೀಗ ತಮಿಳುನಾಡಿನಲ್ಲಿ 25ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನ ನಾವು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತನ್ನ ಈಗಾಗಲೇ ಅಣ್ಣಾಮಲೈ ಅವರು ಆಡ್ತಿರ್ತಕ್ಕಂಥದ್ದು ಅತ್ಯಂತ ಆಶ್ಚರ್ಯ ಆದ್ರೂ ಕೂಡ ಈಗ ಅಣ್ಣಾಮಲೈ ಅವರಿಗೆ ತಮಿಳುನಾಡಿನಾದ್ಯಂತ ವ್ಯಕ್ತವಾಗ್ತಿರ್ತಕ್ಕಂಥ ಜನ ಬೆಂಬಲವನ್ನ ನೋಡಿದ್ರೆ ಈ ಅಣ್ಣಾಮಲೈ ಮಾಡಿರ್ತಕ್ಕಂಥ ಮಾತು ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ. ಇತ್ತೀಚೆಗೆ ಎಐಎಡಿಎಂಕೆಯ ಪ್ರಮುಖ ನಾಯಕ ಪಳನಿಸ್ವಾಮಿ ಅವರು ಈ ಅಣ್ಣಾಮಲೈ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿಯ ಕೆಲವಾರು ಕಾರ್ಯಕರ್ತರನ್ನ ಎಐಎಡಿಎಂಕೆಗೆ ಸೇರಿಸ್ಕೊಂಡಿದ್ರು. ಅದಾದ ನಂತರ ಪಳನಿಸ್ವಾಮಿ ಅವರಿಗೆ ಟಕ್ಕರ್ ಕೊಟ್ಟಂತಹ ಅಣ್ಣಾಮಲೈ ಅವರು ಒಂದು ಮಾತನ್ನ ಹೇಳಿದ್ರು, ನೀವು ಕೇವಲ ದುಡ್ಡಿನ ಆಸೆಯನ್ನ ತೋರಿಸಿ ನಮ್ಮ ಬಿಜೆಪಿ ಕೆಲವರು ಕಾರ್ಯಕರ್ತರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿರ್ಬೋದು, ಆದ್ರೆ ನಾನ್ ನಿಮಗೆ ಕೊಡ್ತಕ್ಕಂಥ ಹೊಡೆತ ನೀವು ಜೀವನಮಾನದಲ್ಲಿ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ನೇರವಾಗಿ ನಿಮ್ಮ ಜನಪ್ರತಿನಿಧಿಗಳನ್ನೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ಬಹುದೊಡ್ಡ ಟಕ್ಕರನ್ನ ಕೊಟ್ಟಿದ್ರು. ಹಾಗೇನೆ ಏನೀಗ ತಮಿಳುನಾಡಿಗೆ ಇಂದಿನಿಂದ 2 ದಿನಗಳ ಪ್ರವಾಸವನ್ನ ಕೈಗೊಳ್ಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತಿನ ಎನ್ ಮಕ್ಕಳ್ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ತಮಿಳುನಾಡಿಗೆ ಬಹುದೊಡ್ಡ ಒಂದು ಕೊಡುಗೆಯನ್ನ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ತಮಿಳುನಾಡಿನಾದ್ಯಂತ ಕೇಳಿ ಬರ್ತಾ ಇದ್ದಾವೆ. ತಮಿಳುನಾಡಿನಲ್ಲಿ ಯಾವಾಗ ಅಣ್ಣಾಮಲೈ ಅವರು ಪಾದಯಾತ್ರೆಯನ್ನ ಆರಂಭ ಮಾಡಿದ್ರೋ ಆ ಒಂದು ಆರಂಭದ ಸಂದರ್ಭದಲ್ಲಿ ದೊರೆತಿದ್ದಂತಹ ಜನ ಬೆಂಬಲಕ್ಕೂ ಈಗ ಆ ಒಂದು ಪಾದಯಾತ್ರೆಯ ಸಮಾರೋಪ ಸಮಾರಂಭದ ಸಂದರ್ಭದಲ್ಲಿ ಅಣ್ಣಾಮಲೈ ಅವರಿಗೆ ದೊರೆತಿರ್ತಕ್ಕಂಥ ಜನ ಬೆಂಬಲಕ್ಕೂ ಸುಮಾರು 10ರಷ್ಟು ಹೆಚ್ಚು ಜನ ಬೆಂಬಲ ಆರಂಭಕ್ಕೂ ಅಂತಿಮಕ್ಕೂ ನಡುವೆ ಹೆಚ್ಚಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ತಾನು ಪಾದಯಾತ್ರೆ ಉದ್ದಕ್ಕೂ ತನ್ನ ಜನರೊಂದಿಗೆ ಅತ್ಯಂತ ಸಂಯಮದಿಂದ ವರ್ತನೆ ಮಾಡಿದ್ದಂತಹ ಅಣ್ಣಾಮಲೈ ಅವರು ತಮಿಳುನಾಡಿನ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ಭದ್ರ ನೆಲೆಯನ್ನ ಒದಗಿಸ್ಕೊಡೋ ಪ್ರಯತ್ನಕ್ಕೆ ಕೈ ಹಾಕಿದರೆ ಬಹುತೇಕ ಈ ಪ್ರಯತ್ನದ ಯಶಸ್ವಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಕಾದ್ ನೋಡೋಣ ಸ್ನೇಹಿತರೆ, ಅಣ್ಣಾಮಲೈ ಅವರಿಂದಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಪಡಿಬಹುದು, ಬಿಜೆಪಿಗೆ ಮರುಭೂಮಿ ಅಂತಿರ್ತಕ್ಕಂಥ ತಮಿಳುನಾಡಿನಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಬಹುದೊಡ್ಡ ಒಂದು ಕೈಯನ್ನ ಬಲಪಡಿಸ್ತಾರ. ಕಾದ್ ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ವಿಡಿಯೋ. ಧನ್ಯವಾದಗಳು.